ಕಣ್ಣೆಲ್ಲ ಊದ್ಕೊಂಡಾಗಿದೆ. ಯಾಕೆ ರಾತ್ರಿ ಸರಿಯಾಗಿ ನಿದ್ದೆ ಮಾಡ್ಲಿಲ್ವಾ? ಹೊಸ ಜಾಗ ಅಂತ ನಿದ್ದೆ ಬರ್ಲಿಲ್ವಾ? ಹಾಗೇನೂ ಇಲ್ಲ. ಅಪ್ಪ ಅಮ್ಮ ನೆನ್ಪಾದ್ರ? ಓ, ಅರ್ಥ ಆಯ್ತು. ಏನು? ನಾನು ನಿನಗೆ ಹೇಳ್ದೆ ಎಲ್ಲೋ ಹೊರಟೋದೆ ಅಂತ ನಿನಗೆ ಕೋಪ ಅಲ್ವಾ? ನೀವು ಎಲ್ಲೂ ಹೋದ್ರಿ ಅಂತ ಆಗ್ಲಿ, ನನಗೆ ಹೇಳ್ದೆ ಹೋದ್ರಿ ಅಂತ ಆಗ್ಲಿ, ನನಗೆ ಖಂಡಿತ ಕೋಪ ಇಲ್ಲ. ಮತ್ತೆ ಯಾರಿಗೂ ಹೇಳ್ಬಾರ್ದಂತ ರಹಸ್ಯ ಕೆಲಸ ಅಂದ್ರೆ ಅದ್ರಲ್ಲಿ ಅಪಾಯನೂ ಇರ್ಬೋದಲ್ವಾ? ಆ ಕಾರಣದಿಂದ ಭಯ ಅಷ್ಟೆ. ರಹಸ್ಯ ಅಂದ ಮಾತ್ರಕ್ಕೆ ಅಪಾಯಗಳಿರ್ಬೇಕು ಅಂತ ಏನಿಲ್ಲ. ಅಪಾಯಗಳಿಲ್ದೇ ಇರೋ ರಹಸ್ಯನೂ ಇರ್ಬೋದಲ್ವೇ? ಅದು ಹೇಳಿದ್ರೆ ತಾನೇ ಗೊತ್ತಾಗುತ್ತೆ. ಇನ್ನು ಮುಂದೆ ಮಹಾರಾಣಿಯವ್ರಿಗೆ ಹೇಳ್ಬಿಟ್ಟೆ ಹೋಗ್ತೀನಿ, ಆಗ್ಬಹುದೇ? ಪ್ರೀತಿಯಲ್ಲಿ ಒಬ್ಬರನ್ನ ಕಟ್ಟಾಕಿ ಅವ್ರ ಸ್ವಾತಂತ್ರ್ಯ ಕಿತ್ಕೊಂಡ್ರೆ ಅದು ಸ್ವಾರ್ಥ ಆಗತ್ತೆ. ಮತ್ತೆ ಮಾತಲ್ಲೇ ಕಟ್ಟಾಕ್ತಾ ಇದ್ದೀರಾ? ನನಗೆ ನಿಮ್ ಬಗ್ಗೆ ಆತಂಕನೇ ಹೊರತು ನಿಮ್ಮನ್ನ ಕಟ್ಟಾಕೋ ಯಾವ ಉದ್ದೇಶನೂ ಇಲ್ಲ. ನೀವು ಹೋದ ಕೆಲಸ ಸುಸೂತ್ರವಾಗಿ ನಡೀಲಿ ಅಂತ ರಾತ್ರಿ ಎಲ್ಲ ಗುರುಗಳನ್ನ ಪ್ರಾರ್ಥಿಸ್ತಾ ಕೂತಿದ್ದೆ. ಹಾಗಾಗಿ ನಿದ್ರೆ ಬರಲಿಲ್ಲ. ನಿನ್ನ ಮಾತು ಕೇಳ್ತಾ ಇದ್ರೆ ಹಾಲಿಗೆ ಜೇನು ಬೆರೆಸಿ ಸೌದ ಹಾಗಿದೆ. ಸಾಕು ಹೊಗಳಿದ್ದು. ನಿಮ್ ಕಣ್ಣು ನೋಡಿದ್ರೆ ನಿಮ್ಗೂ ನಿದ್ದೆ ಇಲ್ಲ ಅನ್ಸುತ್ತೆ. ಹೌದು. ಆದ್ರೆ ಮುಖದ ಮೇಲಿನ ಸಂತೃಪ್ತಿ ಹೋದ ಕೆಲ್ಸ ಯಶಸ್ವಿಯಾಗಿದೆ ಅಂತ ಹೇಳ್ತಿರೋ ಹಾಗಿದೆ. ಓಹೋ, ಮಹಾರಾಣಿಯವರ ಹತ್ರ ಜಾಗರೂಕತೆಯಿಂದ ಇರಬೇಕು. ಭಾವನೆ ನೋಡಿನೇ ಭವಿಷ್ಯ ಹೇಳ್ತೀರಿ ತಾವು? ಭವಿಷ್ಯ ನಿಜಾನ ಸುಳ್ಳು? ಒಂಥರ ನಿಜ. ಅಬ್ಬಾ, ಈಗ ಸಮಾಧಾನ ಆಯ್ತು. ಬೇಗ ಕೈಕಾಲು ತೊಳ್ಕೊಂಡು ಉಪಹಾರ ಮುಗಿಸ್ಕೊಳ್ಳಿ.